ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈ ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಇನ್ಸ್ಟಂಟ್ ಹೇರ್ ಡೈ ಸ್ಟಿಕ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಉದ್ದ ಕೂದಲೆಲ್ಲ ಕಪ್ಪಗಿರುತ್ತೆ, ಬಟ್ ತಲೆ ಮೇಲೆ ಅಂದರೆ ನೆತ್ತಿ ಮೇಲೆ ಮಾತ್ರ ಕೆಲವ್ರಿಗೆ ಬಿಳಿ ಕೂದಲು ಬಂದಿರುತ್ತೆ. ಅಂಥವ್ರಿಗೆ ಫಂಕ್ಷನ್ ಟೈಮಲ್ಲಿ ಈ ಸ್ಟಿಕ್ನ ಉಪಯೋಗಿಸ್ಕೊಂಡು ಇನ್ಸ್ಟೆಂಟಾಗಿ ಕೂದಲನ್ನ ನಾವು ಕಪ್ಪಗೆ ಮಾಡ್ಕೋಬಹುದು. ಕೂದಲಿಗೆ ಮಾತ್ರ ಅಂಟ್ಕೊಳ್ಳುತ್ತೆ, ಬಟ್ಟೆಗೆಲ್ಲ ಅಂಟಲ್ಲ. ತುಂಬ ನೀಟಾಗಿ ಕೂದಲ ಮೇಲೆ ಸ್ಟಿಕ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಬೀಜ ತಗೊಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ತಗೊಳ್ಳಿ, 2 ರೆಂಬೆಯಷ್ಟು ಕರಿಬೇವಿನ ಸೊಪ್ಪನ್ನು ತಗೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಈ 3 ವಸ್ತುಗಳಿದ್ರೆ ಸಾಕು, ನಾವು ಆರಾಮಾಗಿ ಪ್ರಿಪೇರ್ ಮಾಡ್ಬೋದು. ಈಗ ಸ್ಟವ್ನ ಅಂಟಿಸ್ಬಿಟ್ಟು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದ್ರ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಬಿಸಿ ಆದಮೇಲೆ ಫಸ್ಟ್ ನಾವು ಮೆಂತ್ಯ ಬೀಜನ ಕಪ್ಪಗಾಗೋವರೆಗೂ ನೀಟಾಗಿ ಹುರ್ಕೋಬೇಕಾಗತ್ತೆ. ಎಲ್ಲವನ್ನು ಒಂದು ಸರ ಸೇರಿಸಿದ್ರೆ ಮೆಂತ್ಯ ಕಾಳು ಕಪ್ಪಗಾಗಲ್ಲ, ಮಿಕ್ಕಿದೆಲ್ಲ ಸೀದೋಗುತ್ತೆ ಫ್ರೆಂಡ್ಸ್. ಸೊ ನಾವು ಮೆಂತ್ಯ ಕಾಳು ಸ್ವಲ್ಪ ಅರ್ಧ ನಾವು ಈ ರೀತಿ ಹುರಿದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಕ್ರಿಸ್ಪಿನೆಸ್ ಆಗೋವರೆಗೂ ಹುರಿಬೇಕು ಫ್ರೆಂಡ್ಸ್. ನಂತರ ನಾವು ಲಾಸ್ಟಲ್ಲಿ ಸಾಸಿವೆ ಬೀಜನ ಸೇರಿಸ್ಬೇಕಾಗತ್ತೆ. ಸಾಸಿವೆನ ಸೇರಿಸಾದ್ಮೇಲೆ ಜಾಸ್ತಿ ಹೊತ್ತು ಹುರಿಬೇಕಾದ ಅವಶ್ಯಕತೆ ಇಲ್ಲ. ಚಿಟ್ಪಟ ಅಂತ ಸೌಂಡ್ ಬರುತ್ತಲ್ಲ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ನಾವು ಫ್ಲೇಮ್ನ ಹಾಗೆ ಇಡಬೇಡಿ ಸಾಸಿವೆ ಹಾಕಿದ್ಮೇಲೆ, ಯಾಕಂದರೆ ಮೇಲೆ ಎಗರ್ಬಿಟ್ಟು ಕಡಾಯಿಂದ ಆಚೆ ಬಂದುಬಿಡುತ್ತೆ. ಈಗ ಸ್ಟವ್ನ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳಿ. ಈಗ ನೀಟಾಗಿ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡಿ ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಒಳ್ಳೆ ಕಾಫಿ ಪುಡಿ ಥರ ನಮಗೆ ಕಲರ್ ನೋಡೋಕ್ಕೆ ಕಾಣಿಸುತ್ತೆ. ಈಗ ಇದನ್ನು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಷ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ನಮಗೆ ಎಷ್ಟು ಬಿಳಿ ಕೂದಲಿರುತ್ತೋ ಅಷ್ಟರ ಆಧಾರದ ಮೇಲೆ ನಾವು ಪೌಡರನ್ನು ಸೇರಿಸ್ಕೋಬೇಕು. ಇಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಸೇರಿಸಿದ್ದೀನಿ. ಇದಕ್ಕೆ ಈಗ ನಾವು ಮುಂಚೆನೇ ಹುರಿದು ಇಟ್ಕೊಂಡಿರುವಂತಹ ಕಲಂಜಿ ಸೀಡ್ಸ್ ಪೌಡರ್ ಸಹ 1 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಬಾದಾಮ್ ಹೇರ್ ಆಯಿಲ್ನ ಸೇರಿಸಿ. ಬಾದಾಮ್ ಹೇರ್ ಆಯಿಲನ್ನು ಸೇರಿಸೋದ್ರಿಂದ ನಮ್ಮ ಕೂದಲು ಡ್ಯಾಮೇಜ್ ಆಗಲ್ಲ, ಪ್ಲಸ್ ಸ್ಮೆಲ್ ಸಹ ಚೆನ್ನಾಗಿರುತ್ತೆ. ಈಗ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಸೇರಿಸ್ಕೋಬೇಕಾಗತ್ತೆ. ಅಲೋವೆರಾ ಜೆಲ್ಲನ್ನು ಸೇರಿಸೋದ್ರಿಂದ ನಮ್ಮ ಕೂದಲು ತುಂಬ ಸಿಲ್ಕಿ ಆಗುತ್ತೆ ಫ್ರೆಂಡ್ಸ್. ಈಗ ಒಂದು ವೈಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನಾವು ಹೇರ್ ಡೈನ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಪ್ರಿಪೇರ್ ಮಾಡಿ ಕೂದಲಿಗೆ ಹಚ್ಚೋದ್ರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಫ್ರೆಂಡ್ಸ್. ಅಂದರೆ ಕೂದಲು ಉದುರೋದು ಇಲ್ಲ, ಇರುವಂತಹ ವೈಟ್ ಕೂದಲು ಜೊತೆಗೆ ಇನ್ನೂ ಸ್ವಲ್ಪ ವೈಟ್ ಕೂದಲು ಬರೋದು, ಈ ತರಹ ಯಾವುದೇ ಪ್ರಾಬ್ಲಮ್ ನಮಗೆ ರಿಪೀಟ್ ಆಗಲ್ಲ. ಆದರೆ ನಾವು ಆಚೆ ಕಡೆಯಿಂದ ತಂದು ನಾವು ಹೇರ್ ಡೈಸ್ನ ಅಪ್ಲೈ ಮಾಡಿದ್ರೆ ನಮಗೆ ಇರೋ ಕೂದಲಿಗಿಂತ ಇನ್ನೂ ಜಾಸ್ತಿ ವೈಟ್ ಕೂದಲಾಗುತ್ತೆ. ಕೆಲವ್ರಿಗಂತೂ ಇಚ್ಚಿಂಗ್, ತಲೆನೋವು, ಈ ತರಹದ ಪ್ರಾಬ್ಲಮ್ ಸಹ ಜಾಸ್ತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ತರ ನಾವು ಪೌಡರ್ನ ಪ್ರಿಪೇರ್ ಮಾಡಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೂದಲಿಗೆ ಹಚ್ಬಿಟ್ಟು ಬಾಚಣಿಗೆಯಿಂದ ಬಾಚ್ಕೊಂಡ್ಬಿಟ್ಟು ನಾವು ಯಾವ ರೀತಿ ಹೇರ್ ಸ್ಟೈಲ್ ಬೇಕೋ ಆ ರೀತಿ ನಾವು ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಹಚ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈ ಸ್ಟಿಕ್ನ ನಾವು ಕೂದಲಿಗೆ ಹಚ್ಚೋದ್ರಿಂದ ನಮಗೆ ಬಟ್ಟೆಗೇನು ಗಲೀಜಾಗಲ್ಲ ಫ್ರೆಂಡ್ಸ್, ಕೂದಲಿಗೆ ಚೆನ್ನಾಗಿ ಸ್ಟಿಕ್ ಆಗಿರುತ್ತೆ. ನಾವು ನೆಕ್ಸ್ಟ್ ಸ್ನಾನ ಮಾಡೋವರೆಗೂ ಕೂದಲಲ್ಲಿ ಹಾಗೆ ಇರುತ್ತೆ. ನಾವು ಮಲಗಿದಾಗ ಸಹ ಪಿಲ್ಲೋಸ್ಗೆ ಅಂಟ್ಕೊಳ್ಳೋದು ಆ ರೀತಿ ಏನೂ ಆಗಲ್ಲ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ. ನನಗೆ ಕೂದಲೆಲ್ಲ ಏನು ವೈಟ್ಗಾಗಿಲ್ಲ, ತಲೆ ಮೇಲೆ ಮಾತ್ರ ವೈಟ್ಗಾಗಿದೆ. ಬಿಕಾಸ್ ಆಫ್ ನಾನು ಔಟ್ಸೈಡಿಂದ ಹಚ್ಚಿರುವಂತಹ ಏರ್ ಡೈಸ್ ಕಾರಣ. ನಾನು ಯಾವುದೇ ಫಂಕ್ಷನ್ಗೆ ಹೋಗಬೇಕಾದ್ರೂ ರೆಡಿ ಆಗೋಕ್ಕಿಂತ ಮುಂಚೆನೇ ಕೂದಲಿಗೆ ಈ ರೀತಿ ನೀಟಾಗಿ ಹಚ್ಕೊಂಡ್ಬಿಟ್ಟು ಬಾಚಣಿಗೆಯಿಂದ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡ್ತೀನಿ. ಆ ನಂತರ ಡ್ರೆಸ್ಅಪ್ ಮಾಡ್ಕೊತೀನಿ ಫ್ರೆಂಡ್ಸ್. ನೀಟಾಗಿರುತ್ತೆ. ಡ್ರೆಸ್ಗೇನು ನಮಗೆ ಸ್ಯಾರಿಗೆ ಇಲ್ಲ ನಾವು ಯಾವ ರೀತಿ ಡ್ರೆಸ್ನ ಧರಿಸ್ತೀವೋ ಅದಕ್ಕೇನು ಅಂಟ್ಕೊಳ್ಳೋದಿಲ್ಲ, ಕೂದಲಿಗೆ ಮಾತ್ರ ಅಂಟುತ್ತೆ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನಾವು ನೀಟಾಗಿ ತಲೆ ವಾಶ್ ಮಾಡಿಬಿಟ್ಟು ನಾವು ರೆಡಿ ಆಗೋಕ್ಕಿಂತ ಮುಂಚೆ ಈ ರೀತಿ ಹಚ್ಕೊಂಡ್ಬಿಟ್ಟು ಬಾಚಣಿಗೆಯಿಂದ ಈ ರೀತಿ ಬಾಚ್ಕೊಂಡ್ಬಿಡಿ. ನಂತರ ನಿಮಗೆ ಯಾವ ಹೇರ್ ಸ್ಟೈಲ್ ಬೇಕೋ ಆ ಹೇರ್ ಸ್ಟೈಲನ್ನು ಮಾಡ್ಕೊಂಡ್ಬಿಟ್ಟು ನಂತರ ಡ್ರೆಸ್ಅಪ್ ಮಾಡ್ಕೊಳ್ಳಿ. ನಾವು 1 ರೂಪಾಯಿನೂ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಮ್ಮ ಅಡುಗೆ ಮನೆಯಲ್ಲಿ ಅವೈಲಬಲ್ ಇರುವಂತಹ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸೋದು. ಅದು ತುಂಬ ನ್ಯಾಚುರಲ್ ಮತ್ತು ಕೂದಲಿಗೆ ತುಂಬ ಆರೋಗ್ಯಕರವಾದಂತಹ ಇಂಗ್ರೀಡಿಯೆಂಟ್ಸ್. ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಪೌಡರ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ನಿಮಗೆ ಯೂಸ್ ಆಗಿದೆ ಅನಿಸ್ತಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಂತಹ ಆರೋಗ್ಯಕರ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.